ಪಾದಯಾತ್ರೆ ಅಂದ್ರೆ ಬರೀ ನಡ್ಕೊಂಡು ಹೋಗೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ಪಾದಯಾತ್ರೆನ ಬೈಕಲ್ಲೂ ಮಾಡ್ಬೋದಾ? ನಮ್ಮ ಏರಿಯಾದವರೆಲ್ಲ ಹಿಂಗೆ, ಅದಕ್ಕೆ ನಾನು ಹಿಂಗೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗುರು. ಇವತ್ತು ನಮ್ಮ ಊರಲ್ಲಿ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಶಿವಗಂಗೆಗೆ ಹೋಗ್ಬೇಕು ಅಂತ ಎಲ್ಲ ನಡ್ಕೊಂಡು ಹೊಂಟವ್ರೆ. ಇವಾಗ ನಮ್ದು ಏನಪ್ಪ ಪ್ಲಾನು ಅಂದ್ರೆ ಅವ್ರಿಗೆ ಹೋಗಿ ಸ್ವಲ್ಪ ಫನ್ನು ಮತ್ತೆ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ. ಅವರೆಲ್ಲ ನಡೆದಿ ಸುಸ್ತಾಗಿರ್ತಾರೆ, ಅವ್ರಿಗೆ ಫನ್ ಕೊಡೋ ಜೊತೆ ನಾವು ಬೈಕಲ್ಲೇ ಪಾದಯಾತ್ರೆ ಮಾಡೋಣ. ಬನ್ನಿ, ಇವಾಗ ನಮ್ಮ ಫ್ರೆಂಡ್ ನೀರ್ ಮನೆ ತಗ ಬಂದಿದ್ದೀನಿ. ನಮ್ಮ ಮನಿಬ್ರು ಬರ್ತಾವ್ರೆ, ಅವ್ನ್ ಕರ್ಕೊಂಡು ಶಿವಗಂಗೆ ಕಡೆ ಪಯಣ ಬೆಳೆಸೋಣ. ಗೈಸ್ ಹೋಗೋಣ ಇವಾಗ. ಓಕೆ ಗೈಸ್, ಲೆಟ್ಸ್ ಗೋ. ಪಾದಯಾತ್ರೆಗೆ ಸೇವೆ ಸಲ್ಲಿಸ್ತಿರುವಂತ ಸೇವಕರು ಇವಾಗ ನಾವು ಮಾತಾಡ್ಸುವಂತ ಟೈಮು. ನಾನು ಏನು ಮಾತಾಡೋದೇ ಇಲ್ಲ. ಹೇಗೆ ಅದೇ ಅಣ್ಣ ಹೋಗ್ಲಿ, ಪಾದಯಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ಜನ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರ ಹೋಯ್ತವ್ರೆ, ನಾನು ಹೋಯ್ತಾ ಅವ್ರು ಹೋಯ್ತಾ ಹೇಳಿ. ಆಹಾ, 18 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ. ತುಂಬಾ ಇವ್ರ ಸಪೋರ್ಟ್ ಚೆನ್ನಾಗೈತೆ. ಈ ಟೀ ಸ್ಪಾನ್ಸರ್ ಇವ್ರೆ, ಖುಷಿ ಐತೆ ಇವ್ರಿಗೆ. ಅಣ್ಣ ನಿಮ್ಗೆ ಎಷ್ಟು ಖುಷಿ ಐತೆ? ಎಲ್ಲ ನಿಮ್ಗೆ ಎಷ್ಟೈತೆ ನಮ್ಗೆ ಅಷ್ಟೈತೆ. ಅಣ್ಣ ಇವಾಗ ಒಂದು ಕಾನ್ಸೆಪ್ಟ್, ನಿಮ್ ಜೀವನದಲ್ಲಿ 3 ದಿನ ಖುಷಿಯಾಗಿರುವಂತ ದಿನಗಳು ಯಾವ್ದಾದ್ರು ಇದ್ರೆ ಯಾವ್ದು? ಯಾವ್ದು ಇಲ್ಲ. ಯಾವ ಒಂದಿನಾನೇ ಇಲ್ಲ ಖುಷಿಯಾಗಿರೋ? ಇಲ್ಲ ಇಲ್ಲ. ಬಾಲ್ಯದಿಂದ ಒಂದ್ ಕ್ಷಣನೇ ಇರಕ್ಕಲ್ಲ, 3 ದಿನ ಎಲ್ಲಿರೋಣ. ಇದು ನಮ್ ದೇಶ ಅಂದ್ರೆ. ಓಕೆ ಗೈಸ್, ನೀವ್ ಯಾವ್ದಾನ ಈ ರೂಟಲ್ಲಿ ಬಂದ್ರೆ ಈ ಮಾದಿಪುರ ಟೀ ಅಂಗಡಿ ನೋಡ್ಕೊಳ್ಳಿ. ಈ ಅಂಗಡಿ ಬಂದಾಗ ನೀವು ಇಲ್ಲಿ ಬಂದು ಟೀ ಕುಡೀರಿ. ಯಾಕಂದ್ರೆ ಇದೊಂದು ಪಾಯಿಂಟ್ ತರ, ಇಲ್ಲಿಂದ ಒಳಗಡೆ ಹೋಗ್ಬೇಕು. ಶಿವಗಂಗೆಗೆ ಹೋಗ್ಬೇಕಂದ್ರೆ ಈ ಅಂಗಡಿಗೆ ಬಂದು ವಿಸಿಟ್ ಮಾಡಿ ಗೈಸ್. ಓಕೆ ಬನ್ನಿ ಗೈಸ್. ನೋಡ್ರಿ, ಯಾರಂದ್ರೆ ಯಾರು ಇಲ್ಲ, ಎಲ್ಲ ನಡ್ಕೊಂಡು ಮುಂದೆ ಹೋಗ್ಬಿಟ್ಟವ್ರೆ. ಏನೋ ಒಂಥರ ಚೆನ್ನಾಗೈತೆ ಗೈಸ್. ಈ ತರ ಏನ್ ಬ್ರೋ ಚೆನ್ನಾಗಿಲ್ವಾ? ಸೂಪರ್ ಬ್ರೋ, ತಣ್ಣಗಾಯ್ತದೆ, ಒಳ್ಳೆ ವೆದರು. ಇಷ್ಟೊತ್ತಲ್ಲಿ ಹೋಗಿ ದೇವ್ರು ನೋಡೋ ಒಂದು ವೇನೆ ಸೂಪರ್ ಆಗಿರುತ್ತೆ. ಎಲ್ಲ ರಾತ್ರಿ ಮಲಗ್ಬಿಟ್ಟವ್ರೆ, ನಾವು ಮಾತ್ರ ಹೆಸರವಾಗಿದ್ದೀವಿ. ನೋಡಿ ಗಾಯ್ಸ್, ಎಲ್ಲ ರಾತ್ರಿ ಹೋಯ್ತವ್ರೆ. ನಮ್ಮ ಹೆಡ್ಲೈಟ್ ಬೇರೆ ಆನ್ ಆಯ್ತಲ್ಲ, ಯಾಕೋ ಗೊತ್ತಿಲ್ಲ ಬ್ರೋ. ಇದ್ರದ್ದು ಆನ್ ಮಾಡ್ಬಿಡು, ಹೇಳ್ತೀನಿ. ಯಾರಪ್ಪ ಕಂದ ನೋಡಿ ಗಾಯ್ಸ್, ಹಿಂಗೆ ರಾತ್ರಿ ಹೋಯ್ತಾ ಇರ್ತಾರೆ. ಹಿಂಗೆ ನೋಡ್ಕೊಳ್ಳಿ, ಬೆಲ್ಲಿಲ್ಲ, ಬ್ರೇಕ್ ಇಲ್ಲ, ಗುದ್ರೆ ಹೆಡ್ಲೈಟ್ ಇಲ್ಲ. ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಯಾರು ಅಂತ ಗೊತ್ತೇ ಆಗಲ್ಲ ಗುದ್ರೆ. ಗೈಸ್, ಇವಾಗ ನೋಡ್ಬೋದು ನಮ್ಮ ಜೊತೆ ನಮ್ಮ ಸಿಂಗಲ್ ಸಿಂಹ ರಮೇಶ್ ಅಣ್ಣರವ್ರೆ. ಮುಂದೆ ಏನು ಕಾಣಿಸ್ತಾನೆ ಇಲ್ಲ. ಅಣ್ಣ ಹೆಂಗಣ್ಣ ನಡ್ಕೊಂಬತ್ತಿದ್ದೀವಿ ಒಬ್ರೆ? ದೇವ್ರ ಭಕ್ತಿ. ಹಾ, ಮತ್ತೆ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದನ್ನ ನಾವು ನಡೆಸ್ಬೇಕಾಯ್ತೈತಿ. ಪ್ರಯತ್ನ ಭಗವಂತನ ಒಂದ್ ಶಕ್ತಿನೇ ಅನ್ಬೋದು. ಇವಾಗ ನಾವು ಇಲ್ಲಿ ನಡ್ಕೊಂಡ್ ಬರ್ತಾ ಇದೀವಿ, ಒಬ್ನೇ ಇದ್ದೀನಿ. ಅಲ್ಲೇ ಅಲ್ಲೇ ಒಂದು 3 ಕಿಲೋಮೀಟರ್ ಒಬ್ನೇ ಇದ್ದೀನಿ. ಹೌದಾ ಅಣ್ಣ, ಇದು ಒಂಥರ ಗ್ರೇಟ್ ಅಣ್ಣ. 3 ಕಿಲೋಮೀಟರ್ ಇಂದ ಗೈಸ್ ನಾವ್ ಇವಾಗ ಬರ್ತಾ ಇದ್ದೇವೆ. ಶಾಕ್ ಆಗ್ಬಿಟ್ಟೆ ನಾನೇ ಒಂದ್ ಕ್ಷಣ. 1 ಗಂಟೆನ ಟೈಮು. 1 ಗಂಟೆ ಆಗೈತೆ, ಒಬ್ರೇ ನಡ್ಕೊಂಡ್ ಬರ್ತಾವ್ರಿ. ಯಾರು ಇಲ್ಲ ನೋಡ್ರಿ ಮುಂದೆಗಡೆ. ಇವಾಗ ನಮ್ದು ಗಾಡಿ ಮಾತ್ರ. ಗೈಸ್, ಇವಾಗ ನೋಡ್ಬೋದು ನಮ್ ಜೊತೆ ನಮ್ಮ ಪಾದಯಾತ್ರೆಯಲ್ಲಿ ಭಾಗವಹಿಸಿರೋ ನಮ್ಮ ಎಲ್ಲ ಬ್ರದರ್ಸ್ ಅವ್ರೆ. ಬ್ರೋ, ಏನ್ ಹೇಳಕ್ ಇಷ್ಟಪಡ್ತೀರಾ? ಕಂಟಿನ್ಯೂ ನಡೀತಾ ಇದ್ದೀರಾ? ಹೌದು, ಕಂಟಿನ್ಯೂ ನಡೀತಾ ಇದೀವಿ. ಪ್ರತಿ ವರ್ಷದಂಗೆ ಎಲ್ಲ ನಮ್ಮ ಯುವಕ ಮಿತ್ರರು ಸ್ನೇಹಿತರೆಲ್ಲ ಸೇರಿ ಬಹಳ ಉತ್ಸಾಹದಿಂದ ನಡೀತಾ ಇದೀವಿ. ಮಧ್ಯೆ ಸುಸ್ತಾಗುತ್ತೆ. ಆದ್ರೂ ಎಲ್ಲರೂ ಒಂದ್ ಕಡೆಯಿಂದ ಅವ್ರವ್ರದೇ ಆದಂತ ಕೆಲವೊಂದು ಇಷ್ಟಾರ್ಥಗಳನ್ನ ಈಡೇರಿಕೆಗೋಸ್ಕರ ಏನಂತಾರೆ, ಹರಕೆ ಕಟ್ಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ. ಅದ್ರ ಜೊತೆ ಕೆಲವರು ಆರೋಗ್ಯಕ್ಕೋಸ್ಕರ ನಡೀತಾ ಇದ್ದಾರೆ, ಅದು ಕೂಡ ಕಾಣಿಸ್ತಾ ಇಲ್ಲಿ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಶಿವರಾತ್ರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅಣ್ಣ ನೀವೇನ್ ಹೇಳ್ತೀರಾ? ನೀವೇನ್ ಮಾತಾಡ್ತೀರಾ?
ಶಿವ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಹಿಂಗಾದ್ರೂ ನಮ್ ಜನಗಳು ಒಂದ್ ದಿವಸ ತಗೊಂಡು ಶ್ರಮ ತಗೊಂಡು ದೇಹದಂಡನೆ ಮಾಡ್ಲಿ, ಚೆನ್ನಾಗಿ ಆರೋಗ್ಯವಂತರಾಗಿರ್ಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಆ ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಇವಾಗ ಒಂದು ಮೇನ್ ಕಾನ್ಸೆಪ್ಟ್ ಇದಲ್ಲ, ಇರಿ ಒಂದ್ ನಿಮಿಷ. ಇವಾಗ ನಿಮ್ ಇಷ್ಟ ಜನದಲ್ಲಿ ಒಂದ್ ಟಾಸ್ಕ್, ಯಾರಾದ್ರೂ ಒಂದ್ ಹಾಡು ಹೇಳ್ಬೇಕು. ಯಾರು ಚೆನ್ನಾಗ್ ಆಡ್ತಾರೋ ಅವ್ರು ನನ್ ಕಡೆ ಕೊಡಿಸ್ತೀನಿ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ. ಗೈಸ್ ಯಾವ್ದೋ ಒಂದ್ ಬ್ಯಾಚ್ ಹಾಡು ಹೇಳ್ಕೊಂಡು ಹೋಯ್ತವ್ರೆ. ಶ್ಯಾಮಲ ವರ್ಣ ಬತಾಳಿಕ ರಾಮ ಇಂಥವ್ರನ್ನ ಬೆಜ್ಜ ನೋಡೋದು ಗೈಸ್. ದೇವ್ರದ್ದು ಭಕ್ತಿ ಜ್ಞಾನದಲ್ಲೇ ಬರುವಂಥವ್ರು ಜಾಸ್ತಿ ಜನ ಇದ್ದಾರೆ. ಪಾದಯಾತ್ರೆ ಮೇಯ್ನ್ ಉದ್ದೇಶನೇ ಭಕ್ತಿನ ಜಗಕ್ಕೆ ಸಾರುವಂಥ ಉದ್ದೇಶ. ಗೈಸ್ ಇವಾಗ ಕಂಟಿನ್ಯೂ 3 ಅವರ್ ನಡೆದಿ ಅಂದ್ರೆ ಗಾಡೀಲಿ ಬಂದು ಒಂದ್ ಜಾಗಕ್ಕೆ ಬಂದಿದೀವಿ. ಇವಾಗ ನೋಡ್ಬೋದು ನಮ್ ಜೊತೆ ನಮ್ ಸರ್ ಅವ್ರೆ. ಸರ್ ಇವಾಗ ಅಷ್ಟೊತ್ತಿಂದ ನಡ್ಕೊಂಡ್ ಬಂದ್ರಲ್ಲ, ಹೆಂಗಿತ್ತು ಫೀಲು? ಕಾಲೆಲ್ಲ ನೋವ್ತಾ ಇದೆ ಇವಾಗ? ಕಾಲು ಬಿಸಿ ಬಂದಿದೆ ಅಷ್ಟೇ, ಏನ್ ನೋವೇನಿಲ್ಲ. ಇದು 3ನೇ ವರ್ಷ ಸತತವಾಗಿ ಬರ್ತಾ ಇದೀವಿ. ಏನು ಅಂತ ಸಮಸ್ಯೆ ಏನಿಲ್ಲ. ಸುಮ್ನೆ ಕೂತಿದ್ದು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ. ಚೆನ್ನಾಗಿದ್ಯಾ ಎಕ್ಸ್ಪೀರಿಯನ್ಸ್? ಅಂದ್ರೆ ಭಕ್ತಿ ತುಂಬಾ ಚೆನ್ನಾಗಿದೆ. ನಾವು ಭಕ್ತಿ ಗೀತೆ ಎಲ್ಲ ಹಾಕೊಂಡು ಕೇಳ್ಕೊಂಡು ಹೋಗ್ತಾ ಇದೀವಿ. ಅವರು ಜೊತೆಲಿ ಇದ್ದಾರೆ ಗೈಸ್, ಅವರು ರೆಸ್ಟ್ ಮಾಡ್ತಾ ಇದಾರೆ. ನಿಮ್ಗೆ ಮೂವ್ ಏನಾದ್ರು ಬೇಕಾ? ಬೇಕಂದ್ರೆ ಹೇಳಿ, ಗಾಡಿಲಿದೆ. ಬೇಡವಾ? ನಡೀರಿ, ಹರ ಹರ ಮಹಾದೇವ್ ಅನ್ಕೊಂಡ್ ಬರ್ತಾ ಇದ್ರೆ ಆಯ್ತದೆ. ಏನ್ ಸರ್? ಓಕೆ, ಥ್ಯಾಂಕ್ ಯು. ಗೈಸ್ ಇವಾಗ ನೋಡ್ಬೋದು ನಮ್ ಜೊತೆ ನಮ್ಮ ಊರಿನ ವೆಂಕಟೇಶನ್ ಅವರು ನಮ್ ಜೊತೆ ನಡ್ಕೊಂಡ್ ಬರ್ತಾವ್ರಣ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಆಗ್ಲೇ ಎಷ್ಟು ಕಿಲೋಮೀಟರ್ ನಡೆದಿದ್ದೀರಾ? 18ನೇ ವರ್ಷದ ಪಾದಯಾತ್ರೆ. ಈಗ ಹೆಚ್ಚು ಕಡಿಮೆ ನಾವು 28 ಕಿಲೋಮೀಟರ್ ನಡೆದಿದೀವಿ. ಇನ್ನ 12ರಿಂದ 18 ಕಿಲೋಮೀಟರ್ ಇರ್ಬೇಕು. ಯಶಸ್ವಿಯಾಗಿ 18ನೇ ವರ್ಷ ಪೂರೈಸ್ತೀವಿ. ಎಲ್ಲ ಮುಂದಿನ ವರ್ಷದಿಂದ ನೀವು ಎಲ್ಲ ನಮ್ಮ ಹುಡುಗನ ಫಾಲೋವರ್ಸ್ ಎಲ್ಲ ಬಂದು ಜಾಯ್ನ್ ಆಗಿ ಮುಂದಿನ ವರ್ಷದಿಂದ. ಬೋಲೋ ಭಾರತ್ ಮಾತಾ ಕಿ ಜೈ, ಒಂದೇ ಜೈ ಶ್ರೀರಾಮ್. ನೋಡ್ಬೋದು ಲೇಡೀಸ್ ಎಲ್ಲ ಬರ್ತಾವ್ರೆ, ಎಲ್ರು ಹೋಯ್ತವ್ರೆ. ವಿತೌಟ್ ಪರ್ಮಿಷನ್ ವಿಡಿಯೋ ಮಾಡಂಗಿಲ್ಲ, ಅದಕ್ಕೆ ಮೊದಲೇ ಹೇಳ್ಬಿಟ್ಟಿದೀನಿ. ಸನ್ಮಾನ್ಯ ಶ್ರೀ ನಮ್ಮೂರಿನ ಹಿರಿಯ ನಾಯಕರು ರಾಜೇಶ್ ಅಣ್ಣವ್ರು ಬರ್ಬೇಕು, ಏನಾದ್ರು ಹೇಳ್ಬೇಕು ಒಂದೆರಡು ಮಾತು. ಏನೋ ಬೇಕಣ. ಏನಿಲ್ಲ, ನಮ್ಗೆ ಕಷ್ಟ ಸುಖ ಎಲ್ಲ ಕಾಪಾಡ್ಬೇಕಾರೆ ದೇವ್ರು. ಆ ದೇವ್ರಿಗೋಸ್ಕರ ನಾವು ಬರ್ತಾ ಇದೀವಿ. ನಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಬರ್ತಾ ಇದೀವಿ. ಹಂಗೆ ಇನ್ನು ಮುಂದೆ ಬರೋಣ ಅಂತ ಆಸೆ ಐತೆ. ಯಾರ್ಗ ಒಳ್ಳೇದ್ ಮಾಡಕ್ಕೆ ಅಂತ ಬರೋಣ ಅಂತ ನಮ್ಮ ಜನಗಳಿಗೆ, ಯಾರೇ ಪಾದಯಾತ್ರೆಗಳಿಗೆ ಇಲ್ಲಿ ಮುಂದೆ ನೋಡ್ಬೇಕು. ಇಲ್ಲಿ ಯಾವ್ದೇ ಪಾದಯಾತ್ರೆಗಳಿಗೆ ಬಂದವ್ರಿಗೆಲ್ಲ ಒಳ್ಳೇದಾಗ್ಲಿ, ನಮ್ಗೂ ಒಳ್ಳೇದಾಗ್ಲಿ, ಬಂದಿರಂತ ಎಲ್ಲರಿಗೂ ಒಳ್ಳೇದಾಗ್ಲಿ, ಕಷ್ಟ ಸುಖ ಎಲ್ಲ ಕಾಪಾಡ್ಲಿ. ನೋಡ್ರಿ, ಇಬ್ರೇ ನಡ್ಕೊಂಡ್ ಬರ್ತಾವ್ರಿ. ಇದು ಧೈರ್ಯ ಅಂದ್ರೆ ನಮ್ಮ ಹುಡುಗರು ಯೂತ್ ಅಲ್ಲಿ ಬೇಕಾಗಿರೋ ಅಂತದ್ದು ಇಂಥದ್ದೇ ಇನ್ಸ್ಪಿರೇಷನ್ ಆಗಿರ್ಬೇಕು. ಸೂಪರ್ ಮಗ. ಹಂಗೆ ನಡೀರಿ, ಸಿಗೋಣ. ಸರಿ ಹುಷಾರ್. ಗಾಯ್ಸ್ ಇವಾಗ ನೋಡ್ಬೋದು ನಮ್ ಜೊತೆ ನಮ್ಮ ಗೌಡ್ರು, ನಮ್ಮ ಕೆಂಪಣ್ಣವ್ರು ಇದಾರೆ. ಕೆಂಪಣ್ಣವ್ರು ಏನಾದ್ರು ಮಾತಾಡ್ಬೇಕು, ಯಾರೋ ಹೇಳ್ಬೇಕು. ಶಿವಗಂಗೆ ಪಾದಯಾತ್ರೆ 1 ಗಂಟೆ ರಾತ್ರಿ ಆಗದೆ, ಇನ್ನ 2 ಅವರ್ ನಡಿಬೇಕು. ಶಿವ ಹೋಗೋರ್ನೆಲ್ಲ ನಡ್ಕೊಂಡು ಹೋಗ್ತಿರೋರ್ಗೆಲ್ಲ ಒಳ್ಳೇದ್ ಮಾಡ್ಲಪ್ಪ. ನಮ್ ಸ್ನೇಹಿತರು ಯೂಟ್ಯೂಬ್ ಅಲ್ಲಿ ಎಲ್ಲ ಚೆನ್ನಾಗಿ ಪ್ರೋಗ್ರಾಮ್ಗಳು ತೋರಿಸ್ತಾರೆ, ಅವ್ರಿಗೂ ಒಳ್ಳೇದ್ ಮಾಡ್ಲಿ. ಒಂದ್ ಹೆಜ್ಜೆನೂ ನಡೀಲಿಲ್ಲ, ಅದೇ ಬೇಜಾರು ನನ್ಗೆ. ಇದು ನಡೆದಿಲ್ಲ ನಾವು, ಯಾಕೆ ನಾನು ಕಂಟಿನ್ಯೂ 3 ವರ್ಷ ನಡೆದಿದ್ದೀನಿ. ಏನ್ ಪಡ ಇನ್ನೊಂದ್ ಜೊತೆನೆ ನಡೆದಿರೋದು, ಅದು ಕತ್ಲೆ ದಾರಿಲಿ ಬೇರೆ ಕರ್ಕೊಂಡು ಇವಾಗ ನಡೀಲಿಲ್ಲ. ಬೇರೆ ನಡೀತಿರೋರ್ಗೆಲ್ಲ ಒಳ್ಳೇದ್ ಮಾಡ್ಲಪ್ಪ ದೇವ್ರು. ಗೈಸ್ ಇವಾಗ ಹಂಗೆ ನಮ್ ರಾಜಣ್ಣವ್ರು ಮಾತಾಡ್ಬೇಕು. ಗೈಸ್ ಇವಾಗ ಇಲ್ಲಿ ಫ್ರೀ ಕಬ್ನಾಲ್ ಇದೆ. ಫ್ರೀ ಕಬ್ನಾಲ್ ಅಂದ್ರೆ ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಗೈಸ್, ನೀವು ಒಳ್ಳೆ ಹಳ್ಳಿ ಅನ್ಕೊಳ್ಳಿ, ಹಳ್ಳಿಲಿ ಬರ್ತಾವ್ರೆ ಅಂತ ಗೊತ್ತಾಯ್ತಿದ್ದಂಗೆನೆ ಈ ಹಳ್ಳಿಯವರೆಲ್ಲ ಸೇರ್ಕೊಂಡು ಒಂದೊಂದು ಸ್ಪಾನ್ಸರ್ ಮಾಡ್ತಾರೆ. ಹಂಗೆ ಒಂದೊಂದು ಊರಲ್ಲಿ ಒಂದೂರಲ್ಲಿ ಕಳಂಗಣ್ಣ ಕೊಡ್ತಾರೆ, ಒಂದೂರಲ್ಲಿ ಕಬ್ನಾಲ್ ಕೊಡ್ತಾರೆ, ಹಂಗ ಒಂದೊಂದು ಊರಲ್ಲಿ ಒಂದೊಂದು ಸ್ಪಾನ್ಸರ್ ಮಾಡ್ತಾರೆ. ಇವಾಗ ಬನ್ನಿ ನಾವು ಕಬ್ನಾಲ್ ಕುಡಿಯೋಣ. ಇವಾಗ ನಮ್ಮ ಅಣ್ಣ ಇದಾರೆ ನೋಡ್ಬೋದು. ಹಾಯ್ ಅಣ್ಣ. ಆಯ್ತಮ್ಮ. ಇವಾಗ ನಮ್ಗೋಸ್ಕರ ಇವಾಗ ಮಧ್ಯರಾತ್ರಿ ಯಾವ್ದಾದ್ರು ಒಂದು ಹಾಡು ಹೇಳ್ಬೇಕು, ಚೆನ್ನಾಗಿರೋದು. ಶಬಾಷ್. 4 ಲೈನ್ ಹಾಡು ಯಾವ್ದಾದ್ರು ಹಾಡು. ನನ್ಗೆ ಗೊತ್ತಾಯ್ತಿಲ್ಲ. ಶಬಾಷ್, ಕಿಲಾಡಿ ನೀನು. ನೆಕ್ಸ್ಟ್ ಲೆವೆಲ್ ತಮ್ಮ. ಅಣ್ಣ ಯಾವ್ದಾದ್ರು ಹಾಡಣ್ಣ. ಅಲ್ಲ ಅಪ್ಪಲ್ ನೀನ್ ಹೇಳು. ನನ್ ಯಾವ್ದಾರ್ಲಿ ಬ್ರೋ? 4 ಲೈನ್ ಚೆನ್ನಾಗಿರೋದು.
ಯಾವ ತರ ಆಡ್ಲಿ? ಇಷ್ಟೇ ಗೈಸ್. ಫನ್ನಿ ನಮ್ಮ ಅಣ್ಣ. ಹೆಂಗೈತ್ ಬ್ರೋ? ಮಧ್ಯರಾತ್ರಿಲಿ ಒಳ್ಳೆ ಕಬ್ನಾಲು ನೋಡ್ರಿ. ಊರು ಹೆಂಗೈತ್ ನೋಡ್ರಿ. ಈ ಕಡೆಯಿಂದನೂ ಜನ ಬರ್ತಾವ್ರೆ. ಮಧ್ಯರಾತ್ರಿ ಕಬ್ನಾಲ್ ಕುಡಿತಾ ಇದೀವಿ. ಕುಡ್ಕೊಂಡು ನಡಿಬೇಕಷ್ಟೇ. ನಮ್ಮ ಜೊತೆ ನಮ್ಮ ಸರ್ ಅವ್ರೆ. ಮಂಜು ಸರ್, ಹಾಯ್ ಸರ್. ಹಾಯ್. ಅವಾಗಿಂದ ನಡೀತಾ ಇದ್ದೀರಾ? ಸುಸ್ತಾಗ್ಲಿಲ್ವಾ? ಇಲ್ಲ, ಎಷ್ಟೊತ್ತಿಂದ ನಡೀತಾ ಇದ್ದೀರಾ? ಆಗ್ಲೇ ನಾವು 6:30 ಬಿಟ್ಟಿದ್ದು. 6:30 ಬಿಟ್ಟಿ ಸರ್. ಫಸ್ಟ್ ಅಲ್ಲ ಅವ್ರು ಇವಾಗ ಲೆಕ್ಕಾಚಾರದಲ್ಲಿ. ಇವ್ರ ಮುಂದೆ ಯಾರು ಇಲ್ಲ, ನಾವೇ ಫಸ್ಟ್. ಹಾ, ಹೆಂಗೆ ಚೆನ್ನಾಗೈತೆ. ಚೆನ್ನಾಗಿ ನಡೀತಾ ಇದ್ದೀರಾ? ಹಾ, ಏನಾದ್ರು ಬೇಕಾಗಿತ್ತೆ ಸರ್? ಮೂವ್ ಇದೆ, ಏನು ಬೇಡ, ಟ್ರೀಟ್ಮೆಂಟ್ ಇದೆ. ನೀರ್ ಕುಡಿತೀರಾ ಅಣ್ಣ? ನೀರ್ ಕುಡಿತೀರಾ? ನೀರು ಕೊಟ್ಟಿದ್ದಾರೆ. ಎನರ್ಜಿ ಹೆಂಗಿದೆ? ಸೂಪರ್ ಆಗಿದೆ ಸರ್. ಬೆಳಗ್ಗೆ ಹೋಗಿ ದೇವ್ರ ನೋಡ್ರೆ ಫುಲ್ ಖುಷಿ ಆಗ್ಬಿಡ್ತೀರಾ. ಹೌದು ಗೈಸ್, ಇವಾಗ ಇನ್ನೇನ್ ಇವ್ರು ನಡೀತಿರೋ ಸ್ಪೀಡ್ ನೋಡಿದ್ರೆ ಇನ್ನೊಂದು 2 hours ಅಲ್ಲಿ ಹೋಗ್ಬಿಡ್ತೀರಾ ಅಂತ ಅನ್ಕೊಂತೀರಾ. ಆಲ್ ದಿ ಬೆಸ್ಟ್ ಸರ್. ಬನ್ನಿ. ಥ್ಯಾಂಕ್ ಯು. ಗೈಸ್ ನೋಡ್ರಿ, ನೈಟ್ ಫೈರ್ ಕ್ಯಾಂಪ್ ಹಾಕೋರೆ. ಅಯ್ಯಪ್ಪೋ, ಕೈ ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ನನಗಂತೂ. ಅಯ್ಯಪ್ಪ. ರೀಲ್ಸ್ ಫೇಮಸ್ ಸ್ಟಾರ್ ಪ್ರದೀಪ್ ಅವ್ರು ಇದ್ದಾರೆ. ಏನಾದ್ರೂ ಹೇಳ್ಬೇಕು? ಏನಾದ್ರು ಹೇಳ್ಬೇಕಾ? ಏನ್ ಹೇಳ್ಬೇಕು? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನೀನ್ ಹೇಳು. ನಾನೇ ಏನ್ ಹೇಳ್ಬೇಕು ಹೇಳು. ಈ ಪಾದಯಾತ್ರೆ ಬಗ್ಗೆ ಏನಾದ್ರು ಹೇಳು ಬ್ರೋ. ಪಾದದಲ್ಲಿ ನಡ್ಕೊಂಡು ಹೋದ್ರೆ ಪಾದಯಾತ್ರೆ. ಅಲ್ಲ, ಸೀರಿಯಸ್ ಆಗಿರೋ ಪಾದಯಾತ್ರೆನ ಕಾಮಿಡಿ ಆಗಿ ಚೇಂಜ್ ಮಾಡ್ತಿದ್ಯಾ? ಅಲ್ಲ, ಸೀರಿಯಸ್ ಆಗಿರೋ ನಡ್ಕೊಂಡು ಹೋಗ್ತಾರೆ. ಕಾಮಿಡಿ ಆಗಿ ಅಂದ್ರೆ ತಲೆ ಮೇಲೆ ಕೊಂಡು ಹೋಗ್ತಾರ ಕಾಲ್ನ. ಅಂದ್ರೆ ಸೀರಿಯಸ್ ಆಗಿರೋ ವ್ಲಾಗ್ ಇದು. ಹಾ, ನೀವು ಸೀರಿಯಸ್ನೆಸ್ ಅರ್ಥ ಮಾಡ್ಕೊಂಡು. ಆಯ್ತಣ್ಣ. ಈಗ ಸೀರಿಯಸ್ ಆಗಿ ನೀವು ಕಾಲಲ್ಲಿ ನಡ್ಕೊಂಡು ಹೋಗಿ. ತಲೆ ನಡೆಯಕ್ ಆಗಲ್ಲ. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಗೈಸ್, ಇವಾಗ ನಾವು ಬಂದಿದ್ದೀವಿ ಜಾಗ ಬಂದ್ಬಿಟ್ಟು ಇದು ಬಾನ್ವಾಡಿಲಿರುವಂತ ಜಾಗ. ಟೀ ಅಂಗಡಿ ನೋಡ್ಬೋದು. ಇವರು ಅವಾಗಿಂದ ಸುಮಾರು 18 ವರ್ಷದಿಂದ ಟೀನ ಕೊಡ್ತಾವ್ರೆ, ಸ್ಪಾನ್ಸರ್ ಮಾಡ್ತಾವ್ರೆ. ಅವ್ರಿಗೊಂದು ನಮಸ್ಕಾರ ಹೇಳಿ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಅಷ್ಟು ವರ್ಷದಿಂದ ಟೀ ಕೊಡ್ತೀರಿ, ಏನಾದ್ರು ಹೇಳ್ಬೇಕು? ನಮ್ಮ ಪಾದಯಾತ್ರೆಗೆ ಸಪೋರ್ಟ್ ಮಾಡ್ತೀರಾ? ಏನು ನೀವು ಒಳ್ಳೇದ್ ಮಾಡಿರೋದಕ್ಕೆ ದೇವ್ರು ನಿಮ್ಗೆ ಚೆನ್ನಾಗ್ ಮಾಡ್ಯಾವಣ್ಣ. ಹೆಂಗ ಅನಿಸ್ತದೆ? ಬರೋರ್ಗೆಲ್ಲ ಕೊಡ್ತೀರಾ? ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ, ಭಗವಂತ ಒಳ್ಳೇದ್ ಮಾಡ್ಬೇಕು. ದೇವ್ರು ನಿಮ್ಗೂ ಇದೇ ತರ ಅಂತ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಗೆ ದೇವ್ರು ನಿಮ್ಗೂ ಒಳ್ಳೇದ್ ಮಾಡ್ಲಿ. ಇದೇ ತರ 100 ವರ್ಷ ನಗ್ನಾಗ್ತಾ ಖುಷಿಯಾಗಿರಿ. ಹಾ ಹೌದಾ? ಹಾ ಗೈಸ್ ನೋಡ್ರಿ, ಇದು ನಮ್ಮೂರಲ್ಲಿ ಹಬ್ಬ ಮಾಡಿದಾಗ ಅವ್ರಿಗೆ ನೆನಪಿನ ಕಾಣಿಕೆ ಕೊಟ್ಟಿರೋದು, ಸನ್ಮಾನ ಮಾಡಿ. ಹಾ ನೆನ್ನೆ ಕೊಟ್ಟಿರೋದು ಅದು. ಹಾ ಅವಾಗ ಕೊಟ್ಟಿರೋದು. ಹಣ ನಿಮ್ದು ಇದೇ ತರ ಸೇವೆ ಮಾಡ್ತಾ ಇರಿ. ಭಗವಂತ ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಗೈಸ್. ಬನ್ನಿ ಇವಾಗ ನೆಕ್ಸ್ಟ್ ಸ್ಟಾಪ್. ಇವಾಗ ಯಾರೋ ಮುಂದೆ ಹೋಗ್ತಾರೆ, ಅವ್ರನ್ನ ಹೋಗಿ ಸಿಗೋಣ. ಭಜಲೆ ರಾಮ ನಾಮ ಸುಖಧಾಮ ಭಜಲೆ. ಗೈಸ್, ಇದು ಯಾವ್ದೋ ಒಂದು ಜಾಗದಲ್ಲಿ ಗೈಸ್ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಗೊತ್ತಾ? ವರ್ಷ ಒಳ್ಳೆ ಹಬ್ಬದ ಥರ ರೆಡಿ ಮಾಡ್ತಾರೆ ನೋಡ್ರಿ. ದೇವಸ್ಥಾನ ಯಾವ ರೀತಿ ರೆಡಿ ಮಾಡವ್ರೆ ಅಂತ ನೋಡಿ. ಬಾ ನೋಡಕ್ಕೆ 2 ಕಣ್ಣು ಸಾಲದು. ಇನ್ನೊಂದು 5 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ದೇವಸ್ಥಾನಕ್ಕೆ. ಹೋಗೋಣ ಇವಾಗ ಮುಂದೆ. ಗೈಸ್ ನೋಡ್ರಿ, ನಮ್ಮ ವಿಜಯಣ್ಣ ಎಷ್ಟು ನಡ್ಕೊಂಬಂದವ್ರೆ ಅಂದ್ರೆ ಟಕ ಅಂತ ನಡ್ಕೊಂಬಂದ್ಬಿಟ್ಟವ್ರೆ. ಅಣ್ಣ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳೋಣಪ್ಪ? ಏಯ್ ಏನಾದ್ರು ಹೇಳೋಣ, ಯಾಕೆ ಸಂಕೋಚ ಪಡ್ತೀಯ? ದಿಲಿ ಫುಲ್ಲು ಸುಸ್ತಾಗೈತೆ ಗೈಸ್. ಇಲ್ಲಿ ನೋಡ್ರಿ, ಎಲ್ಲ ಫುಲ್ಲು ಸುಸ್ತಾಗ. ಯಾರ ಡ್ರಾಪ್ ಹಾಕ್ಬೇಕಾ? ಯಾರು ಬೇಡ. ಸೂಪರ್. ಎಲ್ರು ನಡೀರಿ ಗೈಸ್, ಎಲ್ರು ನಡೀತಾವ್ರೆ ನಿಧಾನಕ್ಕೆ. ನಡೀರಿ. ರಿಕ್ಷಾಗ್ಲೇ ಕೊಡ್ತೀನಿ, ತಟೀರಿ. ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ ಸುಖಧಾಮ. ಗೈಸ್ ಫೈನಲಿ ನೋಡ್ಬೋದು, ಇವಾಗ ನಾವು ಬಂದಿದ್ದೀವಿ ಶಿವಗಂಗೆಗೆ.
ಟೈಮ್ ಬಂದು 3:15. ನಮ್ಮ ಮನಿ ಬ್ರೋ ನೋಡಿ ವೆಯ್ಟ್ ಮಾಡ್ತಿದ್ದೆ ಬ್ರೋ. ಹಾಯ್. ಫೈನಲಿ ನಾವು ರೀಚ್ ಆಗಿದ್ದೀವಿ ಶಿವಗಂಗೆಗೆ. ಇವಾಗ ನಾವು ಬೆಟ್ಟ ಹತ್ತಾ ಇದೀವಿ. ಆಪಲ್ ಬ್ರೋ ಅವರು ಇವಾಗ ಆಗಲ್ಲಪ್ಪ, ಮಂದಿ ಹತ್ರ ಹತ್ಬಿಟ್ಟು ಗಂಟೆ ಹೊಡೆದ್ಬಿಟ್ಟು ಬರ್ತಾರಂತೆ. ಯಪ್ಪ ನನ್ನ ಕೈಲಂತೂ ಆಗಲ್ಲ. ನೋಡೋಣ ಗೈಸ್, ನೋಡ್ಕೊಳ್ರಿ. ಇದಾಗಿದ್ದು. ಆಮೇಲೆ ಎಷ್ಟೊಂದು ಜನ ಮಾತಾಡ್ಸೋಕ್ಕಾಗಲಿಲ್ಲ, ಯಾರು ಬೇಜಾರು ಮಾಡ್ಕೊಂಡ್ಬಿಟ್ರಿ. ಎಲ್ಲ ಏನು ಅಂದರೆ ಪಾಪ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅದಕ್ಕೊಂದು ಉದ್ದೇಶದಿಂದ ಯಾರನ್ನ ಜಾಸ್ತಿ ಜನ ಮಾತಾಡ್ಸ್ಲಿಲ್ಲ. ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.